ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಈಗ ಆಲೂ ಗೋಬಿ ರೈಸ್ ಬಾತ್ ಮಾಡ್ತಾ ಇದಾರೆ. ನೋಡಿ, ಈ ಆಲೂ ಗೋಬಿ ರೈಸ್ ಬಾತ್ 2 ಲೀಟರ್ ಅಕ್ಕಿ ಹಾಕ್ಬಿಟ್ಟು ಈಗ ಮಾಡ್ತಾ ಇದಾರೆ. ನೋಡಿ, ಇದಕ್ಕಂತಾನೆ ಸಪ್ರೇಟ್ ಆಗಿ ಒಂದು ಮಸಾಲ ಮಾಡ್ಕೊಂಡು ಮಾಡ್ತಾರೆ. ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಆಲೂ ಗೋಬಿ ರೈಸ್ ಬಾತ್ ಮಾಡ್ತಾ ಇದಾರೆ. ನೋಡಿ, ಆಲೂ ಗೋಬಿ ರೈಸ್ ಬಾತ್ ಮಾಡೋದಕ್ಕೆ ಇವರು ಸಪ್ರೇಟ್ ಆಗಿ ಈ ತರ ಒಂದು ಮಸಾಲ ಮಾಡ್ಕೊಂತಾರೆ. ಮಸಾಲ ಮಾಡ್ಕೊಳೋದಕ್ಕೆ ನೋಡಿ, ಇದರಲ್ಲಿ ಜೀರಿಗೆ 1 ಟೀ ಸ್ಪೂನು ಮತ್ತೆ ಗಸಗಸೆ 1.5 ಟೀ ಸ್ಪೂನ್ ಹಾಕೊಂಡಿದ್ದಾರೆ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಧನೆಕಾಳು 1.5 ಹಿಡಿಯಷ್ಟು ಧನೆಕಾಳು ಹಾಕೊಂಡಿದ್ದಾರೆ. ಮತ್ತೆ ಯಾಲಕ್ಕಿ 7 ರಿಂದ 8 ಯಾಲಕ್ಕಿ ಮತ್ತು 10 ರಿಂದ 12 ಲವಂಗ, ಜಾಪತ್ರ ಹಾಕೊಂಡಿದ್ದಾರೆ. ಜಾಪತ್ರ ಒಂದ್ ಸ್ವಲ್ಪ, ಮತ್ತೆ ಅನಾನಸು, ಚಕ್ಕೆ ಮತ್ತೆ ಬೇಬಿ ಗೋಡಂಬಿ, ಮರಾಠಿ ಮೊಗ್ಗು ಹಾಕೊಂಡಿದ್ದಾರೆ. ನೋಡಿ, ಇಷ್ಟನ್ನು ಹಾಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂತಾರೆ. ಮಿಕ್ಸಿಯಲ್ಲಿ ಫೈನ್ ಆಗಿ ರುಬ್ಕೊಂಡು ರೈಸ್ ಬಾತ್ ಹಾಕುವಂಥದ್ದು. ನೋಡಿ, ರೈಸ್ ಬಾತ್ಗೆ ಜಾಕಾಯಿ ಕೂಡ ಹಾಕೋಬಹುದು. ಜಾಕಾಯಿ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂತ ಇದಾರೆ. ನೋಡಿ, ಅದರಲ್ಲಿ ಈಗ ಒಂದು ಅರ್ಧ ಕಾಯಿ ಹಾಕೊಂಡಿದ್ದಾರೆ. ಅರ್ಧ ಕಾಯಿ ಹಾಕೊಂಡು ರುಬ್ಕೊಂತ ಇದ್ದಾರೆ. ಇದನ್ನ ಫುಲ್ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ಇದರಲ್ಲಿ ಗಸಗಸೆ ಇರುತ್ತಲ್ಲ, ಆ ಕಾರಣಕ್ಕೆ ಒಂದ್ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ರೈಸ್ ಬಾತ್ಗೆ ಮಸಾಲ ರೆಡಿ ಆಗಿದೆ. ನೋಡಿ, ಈ ತರ ಒಂದು ನೈಸ್ ಆಗಿ ಇದನ್ನ ರುಬ್ಕೊಂಡು ತೆಗೆದಿದ್ದಾರೆ. ನೋಡಿ, ಆಲೂ ಗೋಬಿ ರೈಸ್ ಬಾತ್ಗೆ ಈಗ ಆಲೂಗಡ್ಡೆ ಮತ್ತೆ ಗೋಬಿ ಕಟ್ ಮಾಡ್ಕೊಂತ ಇದ್ದಾರೆ. ನೋಡಿ, ಆಲೂ ಗೋಬಿ ರೈಸ್ ಬಾತ್ಗೆ ಆಲೂಗಡ್ಡೆ ಒಂದು ಅರ್ಧ ಕೆಜಿ ಮತ್ತೆ ಗೋಬಿ ಒಂದು ಅರ್ಧ ಕೆಜಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಈಗ ಆಲೂ ಗೋಬಿ ರೈಸ್ ಬಾತ್ ಮಾಡೋದಕ್ಕೆ ಈಗ ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ, ಎಣ್ಣೆ ಒಂದು ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕೊಂಡು ಈಗ ಕಾಯಿಸ್ಕೊಂತ ಇದ್ದಾರೆ. ನೋಡಿ, ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದಾರೆ. ಎಲ್ಲಾ ತರದ್ದು ಪಲಾವ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಈರುಳ್ಳಿ ಹಾಕೊಂತ ಇದ್ದಾರೆ. ಅರ್ಧ ತಟ್ಟೆ ಈರುಳ್ಳಿ, ಅರ್ಧ ಇಂದ 3/4 ಕೆಜಿ ಈರುಳ್ಳಿ. ಈರುಳ್ಳಿ ಫ್ರೈ ಆದ್ಮೇಲೆ ಈಗ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ಈಗ 10 ರಿಂದ 12 ಹಸಿಮೆಣಸಿನ್ಕಾಯಿ. ನೋಡಿ, ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಂಡು ಈಗ ಟೊಮೆಟೊ ಹಾಕೊಂತ ಇದ್ದಾರೆ. ಎಷ್ಟೊಂದು 30 ರಿಂದ 40% ಫ್ರೈ ಮಾಡ್ಕೊಂಡು ಈಗ ಟೊಮೆಟೊ ಹಾಕೊಂಡಿರೋಂಥದ್ದು. ನೋಡಿ, ಈಗ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ನೋಡಿ, ಈಗ ಆಲೂ ಗೋಬಿ ಹಾಕೊಂತ ಇದ್ದಾರೆ. ಆಲೂಗಡ್ಡೆ ಮತ್ತೆ ಹೂಕೋಸು. ನೋಡಿ, ಈಗ ಮಸಾಲ ಹಾಕೊಂತ ಇದ್ದಾರೆ. ನೋಡಿ, ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಮೊಸರು ಹಾಕೊಂತ ಇದ್ದಾರೆ. 1/4 ಲೀಟರ್ ಮೊಸರು. ನೋಡಿ, ಈಗ ನೀರು ಹಾಕೊಂತ ಇದ್ದಾರೆ. ನೋಡಿ, ಕೈ ಪಾತ್ರದಲ್ಲಿ ಅವರು ಅಳತೆ ಪ್ರಕಾರ ನೋಡಿ 4 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ, ಇದು ತರಕಾರಿಗೆ ಅಂತ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ. ನೋಡಿ, ಈಗ 1 ಟೀ ಸ್ಪೂನ್ ಸಕ್ಕರೆ ಮತ್ತೆ ಕಲ್ಲುಪ್ಪು 1, 2. ನೋಡಿ, ಅವ್ರ ರೇಡಿಯಲ್ಲಿ ಕರೆಕ್ಟಾಗಿ 1 ಕೆಜಿಗೆ ಇಷ್ಟು ಅಂತ ಅಳತೆ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರ 2 ಹಿಡಿ ಉಪ್ಪು ಹಾಕೊಂಡಿದ್ದಾರೆ. ನೋಡಿ, ವೈಟ್ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್ ಹಾಕೊಂಡಿದ್ದಾರೆ.
ನೋಡಿ ಈಗ ರೈಸ್ ಹಾಕೊಂತ ಇದಾರೆ ನೋಡಿ 1.5 ಆಗಿದೆ. ಅವರು ಅರ್ಧ ಲೀಟರ್ ಅಲ್ಲಿ ಹಾಕೊಂತಾರಂಥದ್ದು ನೋಡಿ. ಇದು ಒಂದು 3 4 ನೋಡಿ 4 ಕಂಟೈನರ್ ಹಾಕೊಂಡಿದ್ದಾರೆ. ಇದು 2 ಲೀಟರ್ ಸಹ 2 kg ಅದು 2 ಲೀಟರ್. ಹಾ ನೋಡಿ 2 ಲೀಟರ್ ರೈಸ್ ಹಾಕೊಂಡಿದ್ದಾರೆ. ಕೆಜಿಗೂ ಹೌದೌದೌದು. ನೋಡಿ ಅಕ್ಕಿ ಹಾಕಿ ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಆದ್ಮೇಲೆ ಈಗ ಕಸೂರಿ ಮೇಥಿ ಹಾಕೊಂತಾರೆ ನೋಡಿ. ಕಸೂರಿ ಮೇಥಿ 1 ಹಿಡಿ ಹಾಕೊಂಡಿದ್ದಾರೆ ನೋಡಿ. ಈ ತರ ಒಂದು ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು 60% ಆಗಿದೆ. 50 to 60% ಆದ್ಮೇಲೆ ಈಗ ಪುದೀನ ಹಾಕೊಂಡಿದ್ದಾರೆ. ಒಂದು ಪುದೀನ ಒಂದು ಅರ್ಧ ಕಟ್ಟು ಪುದೀನ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದೆಲ್ಲ ಈಗ ನೀರೆಲ್ಲ ಇಮ್ರೋಗಿದ ನಂತರ ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ಈಗ ಲೋ ಫ್ಲೇಮ್ ಮಾಡ್ಕೊಂಡು ಇದನ್ನ ನೋಡಿ 50% ಆಗಿದ ನಂತರ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಲ್ಲ ಅಂದ್ರೆ ಕೆಳಗಡೆ ತಳ ಅಂಟ್ಬಿಡುತ್ತೆ ನೋಡಿ. ಈಗ ಲೋ ಫ್ಲೇಮ್ ಮಾಡ್ಕೊಂಡು ಈಗ ದಮ್ ಹಾಕೊಂತಾರೆ. ನೋಡಿ ಈಗ ಅದ್ರ ಮೇಲ್ಗಡೆ ಬಾಳೆ ಎಲೆ ಹಾಕ್ಬಿಟ್ಟು ಫುಲ್ಲು ಗಾಳಿ ಹೋಗ್ದಿರಾ ಈ ತರ ಬಂದ್ ಮಾಡ್ಬೇಕಾಗುತ್ತೆ. ಈ ತರ ಬಾಳೆ ಎಲೆ ಇಲ್ಲ ಅಂತಂದ್ರೆ ನೀವು ಮೇಲ್ಗಡೆ ಒಂದು ಒಳಗಡೆ ಇಡಿಸೋ ಅಂತ ಒಂದು ಪ್ಲೇಟ್ ಹಾಕೊಂಡ್ರೆ ಸಾಕಾಗುತ್ತೆ. ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಒಂದು ದಮ್ ಹಾಕ್ಬಿಟ್ಟು, ಇಲ್ಲ ಅಂತಂದ್ರೆ ಕಾಟನ್ ಬಟ್ಟೆ ಕೂಡ ಸುತ್ತಿ ಮೇಲ್ಗಡೆ ಹಾಕೋಬಹುದು. ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಗಾಳಿ ಹೋಗ್ದಿರಾ ಈ ತರ ಕ್ಲೋಸ್ ಮಾಡಬೇಕಾಗುತ್ತೆ. ಅದ್ರ ಮೇಲ್ಗಡೆ ಒಂದು ತಟ್ಟೆ ಇಟ್ಟಿದೆ. ಇದ್ರ ಒಳಗಡೆ ನೀರು ಬರುತ್ತಲ್ಲ, ನೀರು ಓಕೆ ಓಕೆ ಹಾಂ ಹಾಂ ಓಕೆ 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 ನೋಡಿ ಅದು ನೀರೆಲ್ಲ ಕೆಳಗಡೆ ಹೋಗುತ್ತಲ್ಲ, ಆ ಕಾರಣಕ್ಕೆ ಆ ಥರ ಒಂದು ಪ್ಲೇಟ್ ಇಟ್ಬಿಟ್ರೆ ನೀರೆಲ್ಲ ಅದ್ರ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ಒಂದು 20 ನಿಮಿಷ ಆದ್ಮೇಲೆ ತೆಗಿತಾರೆ. ಸ್ನೇಹಿತರೆ ನೋಡಿ ಈಗ ದಮ್ ತೆಗಿತಾ ಇದ್ದಾರೆ ನೋಡಿ. ಒಳಗಡೆ ಒಂದು ಪ್ಲೇಟ್ ಹಾಕಿದ್ರಲ್ಲ ನೋಡಿ, ಅದ್ರ ಒಳಗಡೆ ಎಲ್ಲ ಫುಲ್ ನೀರು ಬಂದಿದೆ. ಈಗ ಬಾಳೆ ಎಲೆ ತೆಗೆದ್ಬಿಟ್ಟು ತೆಗಿತಾ ಇದೆ. ನೋಡಿ ಆಲೂ ಗೋಬಿ ರೈಸ್ ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಒಳಗಡೆ ನೀರು ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೀರಿದೆ ನೋಡಿ. ಒಳಗಡೆ ಈ ತರ ಒಂದು ಪ್ಲೇಟ್ ಇಡೋದ್ರಿಂದ ನೋಡಿ ನೀರು ಅನ್ನೋದು ಎಲ್ಲ ಸೈಡಿಗೆ ಬಂದ್ಬಿಡುತ್ತೆ ನೋಡಿ. ಈ ತರ ಇವರು ದಮ್ ಹಾಕುವಂಥದ್ದು ನೋಡಿ. ಸುಮಾರು ಕಡೆ ನಾನು ನೋಡಿದ್ದೀನಿ ನೋಡಿ. ದಮ್ ಹಾಕಿದ್ಮೇಲೆ ಇದು ಎಲೆ ತೆಗಿತಾರ, ಎಲೆ ಸುತ್ತಲೂ ಎಲ್ಲ ಫುಲ್ ಎಲ್ಲ ಕಡೆ ನೀರು ಇರುತ್ತೆ. ನೀರಿದ್ರೆ ರೈಸ್ ಅನ್ನೋದು ಸ್ವಲ್ಪ ಸಪ್ಪೆ ಬಂದ್ಬಿಡುತ್ತೆ ನೋಡಿ. ಆ ಕಾರಣಕ್ಕೆ ನೋಡಿ ಇವರು ಈ ತರ ಮಾಡ್ಕೊಂತಾರೆ ನೋಡಿ. ಇಷ್ಟೊಂದು ನೀರು ಔಟ್ ಆಗಿದೆ. ಈಗ ಸರ್ವ್ ಮಾಡೋದಕ್ಕೆ ತಗೊಂಡೋಗ್ತಾ ಇದ್ದಾರೆ. ನೋಡಿ ಆಲೂ ಗೋಬಿ ರೈಸ್ ಬಾತು ಈಗ ರೆಡಿ ಆಗಿದೆ. ಈಗ ಬನ್ನಿ ನೋಡೋಣ ಟೇಸ್ಟ್ ಇದೆ ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ ನೋಡಿ. ಅದಕ್ಕೆ ಚಟ್ನಿ ಮತ್ತೆ ಮೊಸರು ಬಜ್ಜಿ ಕೊಡ್ತಾರೆ. ನಾನು ಚಟ್ನಿ ಮಾತ್ರ ತಗೊಂಡಿದ್ದೀನಿ. ಈ ತರ ಇವರು ಸರ್ವ್ ಮಾಡೋದು. ಉಪ್ಪು ಸಾಕ್ಬಿಟ್ಟು ಯಾವ ರೀತಿ
ತರ ನೀವು ತುಂಬಾ ತರ ರೈಸ್ ಬಾತ್ ಮಾಡ್ಕೋಬಹುದು. ಒಂದೊಂದು ತರಕಾರಿ ಒಂದೊಂದು ಫ್ಲೇವರ್ ಕೊಡುತ್ತೆ. ತರಕಾರಿ ಆಗಿರುತ್ತೆ, ಇದು ಪುದೀನ ರೈಸ್ ಬಾತ್, ವೆಜಿಟೇಬಲ್ ರೈಸ್ ಬಾತ್, ಇನ್ನೊಂದು ತರ ಟೇಸ್ಟ್ ಇದೆ. ಅದಕ್ಕೆ ಆಯ್ತು. ರೈಸ್ ಬಾತ್ ಅಂದ್ರೆ ಈ ತರ ಒಂದು ಮಾಡ್ಕೊಂಡ್ರೆ ಎಕ್ಸಲೆಂಟ್ ಆಗಿದೆ. ಬೇಕು ಅಂತಂದ್ರೆ ಇದಕ್ಕೂ 1/4 ಲೀಟರ್ ಹಾಲು ಹಾಕೊಂಡ್ರೆ ಇನ್ನೂ ಚೆನ್ನಾಗಿದೆ. ರೆಸ್ಟೋರೆಂಟ್ ಅಲ್ಲಿ ಹಾಲು ಹಾಕ್ತಾರೆ, ಇದು ಹಾಕೋದಿರುತ್ತೆ. ಬೇರೆ ಮಾತ್ರ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಇವರು ಜಾಸ್ತಿ ಮಸಾಲೆ ಯೂಸ್ ಮಾಡೋದಿಲ್ಲ. 2 kg ರೈಸ್ಗೆ ಸ್ವಲ್ಪ ಮಸಾಲ ಕರೆಕ್ಟಾಗಿ ಇದಕ್ಕೆ ಇನ್ನೂ 1/2 kg ರೈಸ್ ಹಾಕಿ ಇದೇ ಮಸಾಲೆಗೆ ಸ್ವಲ್ಪ ರೈಸ್ ಹಾಕಿ ತುಂಬಾ ಚೆನ್ನಾಗಿದೆ. ಇದೇ ತರ ರೈಸ್ ಬಾತದ್ದು ತುಂಬಾ ತರ ಟೇಸ್ಟ್ ಎಲ್ಲ ರೈಸ್ ಬಾತು ನಾನು ಯಾವ ರೀತಿ ಮಾಡೋದು ವಿಡಿಯೋದಲ್ಲಿ ಪ್ರತಿಯೊಂದು ಒಂದಾದ್ಮೇಲೆ ಒಂದು ನೋಡ್ತಾರೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.